ಶೋಕ ಸಾಗರದೊಳಗೆ ಏಕೆ ಎನ್ನಲುಕಿದೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶೋಕ ಸಾಗರದೊಳಗೆ ಏಕೆ ಎನ್ನಲುಕಿದೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಪೇಳಿದ ಎನ್ನ ಜನನದ ರಹಸ್ಯವ ಹರಿಯು ಪೇಳಿದ ಎನ್ನ ಜನನದ ರಹಸ್ಯವ ಕುಂತಿದೇವಿಯು ನನ್ನ ಜನನಿಯನ್ನುವ ಪರಿಯ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶ್ರೀಹರಿ ಶ್ರೀಹರಿ सप्ताश्वरतमहारूढं प्रचण्डं कश्यपात्मजं श्वेतपद्मजरं देवं कंसूर्यं प्रणमा सूर्यदेवाय नमः सूर्यदेवाय नमः सूर्यदेवाय नमः ಕರ್ಣ ಕರ್ಣ ಯಾರು ನಿಮ್ಮ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯೇ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಮಾ, ನನ್ನ ಎತ್ತ ತಾಯಿ, ಇದೋ ನಿಮಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಮಾ, ಎಂತಹ ಕೀರ್ತಿಯಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೇ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೆ ಮಗುವ ಮನಾನಾಗ ಏನಂದನು ಮಗುವ ಮನಾನಾಗ ಏನಂದನು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೆನಿಸೆ ಜೀವವ ಪೊರೆ ಅಕ್ಷಮ್ಯವೆನಿಸೆ ಜೀವವ ಪೊರೆಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗೆ ಹೋದೆ ಐವರ ಮಾತೆ ನಿನಗೆ ಹೋದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ ಕುಮಾರ ಅಲ್ಲಿದ್ದ ಜಲಚರ ಪ್ರಾಣಿಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವೆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹುವು ಇದರಲ್ಲಿ ಈ ಪ್ರಪಂಚವೇ ನನ್ನನ್ನು ಹೇ ಸೂತ ಹೇ ನೀಚ ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಿತ್ತಾಗ ನೀನು ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನನ್ನು ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವೆನು ಈಗಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ ಈ ಉಪಕಾರದ ಭಾರವನ್ನು ನಾ ಹೇಗೆ ತೀರಿಸಲಿ ತಾಯಿ ಕುಮಾರ ಮಾ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕಪವಾದಕ್ಕೆ ನರಿಯೊಳಗಿಸಿದೆ ಲೋಕಪವಾದಕ್ಕೆ ನರಿಯೊಳಗಿಸಿದೆ ಕಣ್ಣ
ಈಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲು ಹೇಳಲಾಗಿದೆ. ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಅಲ್ಲವೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸುವೆಯಾಕಮ್ಮ. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಕರ್ಣ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ವತ್ಸ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ನೀನು ಮುಂದಾದ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅಮ್ಮ, ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ನಿನ್ನಲ್ಲಿ ಸೆರಗುಟ್ಟಿ ಭಿಕ್ಷೆ ಬಿಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆಯ ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಆ ಪರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆ ಕೌರವೇಶ್ವರನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾರ್ಥಕವಾಗಿರಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಪರೆದಾತನನ್ನು ತೊರೆದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ? ಕುಮಾರ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ? ಮಾ, ನೀನೇ ಈ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಈ ಸನ್ನಿವೇಶದಲ್ಲಿ ಇಂತಹ ಹಿತಬೋಧನೆಗಳನ್ನು ಆಡಬಹುದಾ ತಾಯಿ? ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ ತಾಯಿ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಕುಮಾರ, ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲುವುದು ತಾಯಿ. ಬಿಡಮ್ಮ ಚಿಂತೆಯನ್ನ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿ, ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವಾಗ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಲು ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರೋನ್ಮುಖ ನಾರನಾಳ ತಾಯಿ. ಹಾಗಾದರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿಕೊಡುವೆ ಯಾಕಂದ? ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ನಾನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಸಾವಿರಾರು ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ
ನನ್ನನ್ನು ನುಚ್ಚು ನೂರು ಮಾಡಿದರು ನಾನು ಕೈ ಮಾಡುವುದಿಲ್ಲ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಭೀಮತ್ಸು, ಸವ್ಯಸಾಚಿ, ಅರ್ಜುನ, ವಿಜಯ ಎಂಬ ದಶನಾಮಗಳೊತ್ತು ದಶ ದಿಕ್ಕುಗಳಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ಅಹಂಕಾರದಿಂದ ಮೆರೆಯುತ್ತಿರುವ ಪಾರ್ಥ ಅವನನ್ನು ಮಾತ್ರ ಉಳಿಸಲಾರೆ ತಾಯಿ. ಇದೇನಿದು ಹೀಗೆ ಹೇಳುತ್ತಿರುವೆ ಕರ್ಣ? ಹೌದು ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಇರುವರು. ಬಿಡಮ್ಮ ಚಿಂತೆಯನ್ನ. ಹೋಗಲಿ ಬಿಡು ಕಂದ, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತು ನಡೆಸಿಕೊಡುವೆಯಾ? ನಡೆಸಿಕೊಡುವೆನಮ್ಮ. ಸತ್ಯವಾಗಿ ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡದ ಕಡು ಪಾಪಿ ಎಂದು ತಿಳಿದೆಯಾ ಈ ಕರ್ಣನನ್ನ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಎಂತಾದರೂ ಸರಿಯೇ ನಡೆಸಿದೆನು ನಂದಿಯ. ಸತ್ಯವೇ ಕರ್ಣ? ಸತ್ಯವಾಗಿಯೂ ಅಮ್ಮ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನಿ. ಕುಮಾರ, ಆಯುಷ್ಯವಿದ್ದವರು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳೋರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮುನಿಗಳೇ, ನೀವೇ ನನ್ನ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ಸಿದ್ಧಾಂತವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ನೀನು ಹೋಗಿ ಬಾ ತಾಯಿ. ಕುಮಾರ್, ನೀನಾಡುತ್ತಿರುವ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೇ? ಅಮ್ಮ,
ತಂದೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ, ಪಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡನೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಕರೆಯ ಬಿರಿದು ನಿಲ್ಲಲಿ. ಆ ಮುಗಿಲ ಇಳಿದು ಬರಲಿ, ಈ ಕರೆಯ ಬಿರಿದು ನಿಲ್ಲಲಿ. ಕೆಟ್ಟಾಣೆ ತಪ್ಪೆ ನಮ್ಮ, ಇನ್ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿಯೇ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಾಗೆ ಆಗಲಿ. ಅಮ್ಮ, ಅಮ್ಮ, ಹೇಳು ಕಂದ. ನನ್ನದೊಂದು ಮಾತೊಂದು ನಡೆಸಿಕೊಡುವೆ ತಾಯಿ. ಅದೇನೆಂದು ಕೇಳು ಕರ್ಣ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು. ಭವಿಷ್ಯ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತದೆ. ಕರ್ಣ, ಮುಂದೆ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ. ಅಯ್ಯೋ ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಅಮ್ಮ, ಈ ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಇದೆಂತಹ ಮಾತನ್ನು ಕೇಳುತ್ತಿರಬೇಕಂತ. ಹೌದು ಅಮ್ಮ. ಆಗಲಿ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲಿಕ್ಕಂತ. ಅಮ್ಮ, 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 ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಮೊಗವನು ಈ ಯುಗದಿ ಕಾಣಲಹುದೆ, ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ತರೆದು, ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ತರೆದು. ಅಮ್ಮ, ಅಮ್ಮ, ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ.
ಪರಮಾತ್ಮ ದೈವಾನುಕೂಲ ಇಲ್ಲದವನು ಜೀವಿಸಿದಷ್ಟು ವ್ಯರ್ಥ. ಹೇ ವಿಧಿ, ಹರಿತವರ ಹರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ದೇವ ಅರಿಯಲ್ಲ ಸಾಧ್ಯವೋ. ಹೇ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು. ಹೇ ಪರಮಾತ್ಮ, ಹರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ಹರಿಹರು ದೇವ ಹರಿಯಲ್ಲ ಸಾಧ್ಯವೋ. ಹೇ ವಿಧಿ, ಹೇ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ, ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ. ಹೇ ವಿಧಿ, ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಹರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ಹರಿಹರು ದೇವ ಹರಿಯಲ್ಲ ಸಾಧ್ಯವೋ. ಹೇ ವಿಧಿ, ಹೇ ವಿಧಿ, ಶ್ರೀಹರಿ, ಶ್ರೀಹರಿ, ಶ್ರೀಹರಿ. ಕೇಳಿದೆಯ ಚಕ್ರವ್ಯೂಹದ ರಚನೆಯ, ಕೇಳಿದೆಯ ನೋಡಿದೆಯ ಚಕ್ರವ್ಯೂಹದ ರಚನೆಯ, ನೋಡಿದೆಯ ಹರಿನರರಿರುವರು ಇಲ್ಲದ ಸಮಯದಿ, ಹರಿನರರಿರುವರು ಇಲ್ಲದ ಸಮಯದಿ ಗುರುದ್ರೋಣ ರಚಿಸಿದ ಚಕ್ರವ್ಯೂಹವ, ಗುರುದ್ರೋಣ ರಚಿಸಿದ ಚಕ್ರವ್ಯೂಹವ. ನೋಡಿದೆಯ ಚಕ್ರವ್ಯೂಹದ ರಚನೆಯ, ನೋಡಿದೆಯ, ನೋಡಿದೆಯ, ನೋಡಿದೆಯ. 10 ದಿನಗಳ ಘೋರ ಯುದ್ಧದ ಪ್ರವಾಯ ಭೀಷ್ಮನು ಪರಾಜಿತನಾದನು. ಇಂದು ನಮಗೆ ವಿಜಯವಾದಂತೆಯೇ ತೋರುವುದು, ಆದರೆ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಭೀಮಸೇನ, ಅಗ್ರಜ, ಯುವ ಮಹಾದ್ವಾರದಲ್ಲಿ
ದ್ರೋಣನ ಧನುರ್ಧಾರೆಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಅವನು ಭೇದಿಸಲು ಯಾರಿಂದ ಸಾಧ್ಯವಿಲ್ಲ ಅಗ್ರಜ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶಗೊಂಡಿಂದಿರ್ಗಿದನು ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವುದು ಅಸಂಭವ ಅಗ್ರಜ, ಅಸಂಭವ. ಭೀಮಸೇನ, ಈಗ ಇದರ ಉಪಾಯವೇನು? ಅಗ್ರಜ, ಜಾಗೃತರಾಗಿ ಒಂದು ವಿಷಯವನ್ನು ಚಿಂತಿಸಲೇಬೇಕು. ಇಲ್ಲವಾದಲ್ಲಿ ನಮಗೆ ಪರಾಜಯ ಖಂಡಿತ ಅಗ್ರಜ, ಪರಾಜಯ. ಪರಾಜಯ ಪರಾಜಯ ಪರಾಜಯ, ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಇಡೀ ಭೂಮಂಡಲವನ್ನು ರಕ್ಷಿಸುವ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಖಡ್ಗವಿರುವಾಗ, ಪೂಜ್ಯ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ರಾಜಿಸುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತಹ ಆಪತ್ತೇನು ದೊಡ್ಡಪ್ಪ? ಪಾಪು ಪಾಂಚಾಲಿ, ಪಾಪು ಅಭಿಮನ್ಯು, ಬಾಪು ಅಭಿಮಾನ್ಯು, ಬಾಪು. ನೀನು ನಮ್ಮ ವಂಶದ ಗೌರವ ಸ್ವರೂಪನು. ನೀವು ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡಿ ಅಭಯ. ಚಿಂತೆಯನ್ನು ತಡವ ಮಾಡಿ ಎನಗೆ ಕೊಡುನಿ ಅಭಯ. ದ್ರೋಣನ ವ್ಯೂಹ ಭೇದಿಸಿ ವೈರಿ ತಲೆಗಳ ಕಡೆಯುವನ. ದೊಡ್ಡಪ್ಪ, ಬಿಡುವುದು ದ್ರೋಣನ ವ್ಯೂಹ ಭೇದಿಸಿ ವೈರಿ ತಲೆಗಳ ಕಡೆಯುವನ. ರಣದೊಳಗೆ ಕಲಿಕಿದರೆ ಕರುಳುಗಳ ಬಗೆದಿರುವ. ರಣದೊಳಗೆ ಕಲಿಕಿದರೆ ಕರುಳುಗಳ ಬಗೆದಿರುವೆ. ಬಿಡು ಚಿಂತೆಯನ್ನು ತಡವ ಮಾಡಿ ಎನಗೆ ಕೊಡುವೆ ಅಭಯ. ದೊಡ್ಡಪ್ಪ, ತಂದೆ ಪಾಠನ ದಯೆ ಬಂದಿರಲಿ, ಇಂದಿರೇಶನ ಎದುರಿಗೆ ಬರಲಿ. ತಂದೆ ಪಾಠನ ದಯೆ ಬಂದಿರಲಿ, ಇಂದಿರೇಶನ ಎದುರಿಗೆ ಬರಲಿ. ಕಡಿದು ದ್ರೋಣದ ಶಿರವನಿಗಲೇ ಚಂದದಿಂದಲೇ ಬರುವೆನು. ತಂದೆ ಪಾಠನ ದಯೆ ಬಂದಿರಲಿ, ಇಂದಿರೇಶನ ಎದುರಿಗೆ ಬರಲಿ. ಕಡಿದು ದ್ರೋಣದ ಶಿರವನಿಗಲೇ ಚಂದದಿಂದಲೇ ಬರುವೆನು. ಚಂದದಿಂದೆಯನ್ನು ಬಿಡ ಚಿಂತೆಯನ್ನು ತಡವ ಮಾಡಿ ಎನಗೆ ಕೊಡುವೆ ಅಭಯ. ದೊಡ್ಡಪ್ಪ, ದೊಡ್ಡಪ್ಪ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾ ಇಲ್ಲಿಗೆ ಬಂದದ್ದು. ನನಗೆ ಅನುಮತಿಯನ್ನು ಕೊಡಿ. ಕುಮಾರ ಅಭಿಮನ್ಯು, ನಾವುಗಳೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಯುದ್ಧಕ್ಕೆ ಕಳಿಸಿದ್ದು ಲೋಕವಿಮತವೆನಿಸಿದ್ದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆಯ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯ ಗಾತ್ರವೂ ದೊಡ್ಡದಾದ ಮಾತ್ರಕ್ಕೆ ಈ ಸಿಂಹದ ಮುಂದೆ ಸರಸವಾಡಬಲ್ಲದೆ? ನಿಮ್ಮ ಕಣ್ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗುವುದು. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಅದು ಕ್ಷಾತ್ರದಮಯ. ಮರಣ ಕಂಜಿ ಹಿಡಿದ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸಿಕೊಂಡು ಕುಳಿದುಕೊಳ್ಳುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಈಗ ಅವಕಾಶವು ದೊರೆತಿದೆ, ಅದನ್ನು ವ್ಯರ್ಥ ಮಾಡಬೇಡಿ ತಂದೆ. ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯು ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಸೈನ್ಯ ತೆಗೆದುಕೊಂಡು ಹೋಗಿ ಅರ್ಜುನನ ಅಭಿಮನ್ಯು ಸಹಕಾರವಾಗಿ ನಿಲ್ಲುವನು. ಅಭಿಮಾನಿಯು ಯುವವನ್ನು ಭೇದಿಸಿದೊಡನೆ ನಾವು ಸೈನ್ಯ ಸಮೇತರಾಗಿ ಒಳಕ್ಕೆ ನುಗ್ಗಿ ಯುವವನ್ನು ಭಿನ್ನ ಭಿನ್ನ ಮಾಡುವವು. ಅನಿರೀಕ್ಷಿತವಾಗಿ ಬಂದೋದಿಗೆ ಸಹವನ್ನು ನಿರಾಕರಿಸುವುದು ಉಚಿತವಲ್ಲ ಅಗ್ರಜ, ನಿನಗೆ ಉಚಿತವಲ್ಲ. ಭೀಮಸೇನ,
ನಿನ್ನ ಇಷ್ಟದಿದ್ದಾಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವನು. ನೀನು ಯುದ್ಧರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು ಕುಮಾರ. ದೊಡ್ಡಪ್ಪ ನಿಮ್ಮೆಲ್ಲರ ಹಾಡಾಡು. ಕೀರ್ತಿಶಾಲಿಯಾಗುವೀರ ಪಾರ್ಥ ಕುಂವರನೇ, ಪ್ರೀತಿಶಾಲಿಯಾಗುವೀರ ಪಾರ್ಥ ಕುಂವರನೇ. ತ್ರಯೋದ ಕ್ಷತ್ರಿಯಾದ ಮರ, ತ್ರಯೋದ ಕ್ಷತ್ರಿಯಾದ ಮರ, ಒಂದು ಕ್ಷಣದಲ್ಲಿ ಬಾವೀರ, ಒಂದು ಕ್ಷಣದಲ್ಲಿ ಬಾವೀರ. ಕೀರ್ತಿಶಾಲಿಯಾಗುವೀರ ಪಾರ್ಥ ಕುಂವರನೇ, ಪಾರ್ಥ ಕುಂವರನೇ, ಪಾರ್ಥ ಕುಂವರನೇ. ಅಭಿಮನ್ಯು, ದ್ರೋಣ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕುಮಾರ, ಜಯಶಾಲಿಯಾಗಿ ಹಿಂತಿರುಗು. ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ಪಾಂಡವರಿಗೆ ಭಯವೆನ್ನೆಲ್ಲುವುದು ದೊಡ್ಡಪ್ಪ. ಈ ಖಡ್ಗವೇ ನನಗೆ ಸಹಾಯಕನು, ಆ ಪರಮಾತ್ಮನೇ ನನಗೆ ರಕ್ಷಕನು. ಈ ಖಡ್ಗವು ಎಲ್ಲಿಯವರೆಗೂ ನನ್ನ ಕೈಯಲ್ಲಿರುವುದೋ ಅಲ್ಲಿಯವರೆಗೂ ಪಾಂಡು ವಿಜಯ ಪತಾಕಿ ಯುದ್ಧ ಭೂಮಿಯಲ್ಲಿ ರಾಜಿಸುವುದೆಂದು ತಿಳಿಯಿರಿ. ಈ ಖಡ್ಗವು ವೈರಿಗಳ ಹೃದಯದಲ್ಲಿ ರಕ್ತಪಾನ ಮಾಡಲು ಆತುರಿತಿರುವುದು ದೊಡ್ಡಪ್ಪ, ಆತುರಿತಿರುವುದು. ಬಾ ಕುಮಾರ. ಹಂಗೆ ಅಷ್ಟೇ. ಅಭಿಮನ್ಯು, ದೊಡ್ಡಪ್ಪ ಸುರದಳು ಜಯಿಸುವೆ ವೈರಿಗಳ, ಸುರದಳು ಜಯಿಸುವೆ ವೈರಿಗಳ, ಇದೋ ಪಿಡಿದಿಹ ಗದಾ ಖಡ್ಗದೆ, ಪರಿಪರಿನಿಂದಲೇ ನರ ಹದಮರ, ಸುರದಳು ಜಯಿಸುವೆ ವೈರಿಗಳ, ಇದೋ ಪಿಡಿದಿಹ ಗದಾ ಖಡ್ಗದೆ. ದೊಡ್ಡಪ್ಪ ಇದೋ ಪಿಡಿದಿಹ ಗದಾ ಖಡ್ಗದೆ, ಮದಾಂಧಲಿ ಪಪ್ಪುಲ ಸಮರುವೆನ, ಮದಾಂಧಲಿ ಪಪ್ಪುಲ ಸಮರುವೆನ, ಮದಾಂಧಲಿ ಪಪ್ಪುಲ ಸಮರುವೆನ, ಮದಾಂಧ. ನಿಮ್ಮನ ಸೇರಲಿ ಸೇರಿನ ಹಾಡಲಿ
ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಚಿಕೆಯು ಸಂಪಿಗೆಯು ನೀನಗಲು ಬಲವು ಅಂದರ್ಯ ರಾಣಿ ನಿನ್ನ ಅಂದವನು ವರ್ಣಿಸುತ್ತಿಲ್ಲ ಶೃಂಗಾರ ರಾಣಿ ಮುಂಗುರುಳು ದುಂಬಿಗಳು ನಾಚಿಕೆಯು ಸಂಪಿಗೆಯು ನೀನಗಲು ಬಲವು ನಿನ್ನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಚಿಕೆಯು ಸಂಪಿಗೆಯು ನೀನಗಲು ಬಲವು ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸೆಲ್ಲ ಪ್ರಿಯೆ ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸೆಲ್ಲ ನಿನ್ನಂದಕ್ಕೆ ಸೋತೆನು ನಾನು ನಿನ್ನಂದಕ್ಕೆ ಸೋತೆನು ನಾನು ಮಂದಾರ ಶೃಂಗಾರ ರಾಣಿ ಬಾಯೆಲ್ಲ ಪ್ರೇಮದ ಸುಮರ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನಿನ್ನಂತರಂಗವ ನಾ ಎಲ್ಲ ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವ ನಾ ಎಲ್ಲ ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ಬಾಯನ್ನ ಪ್ರೇಮದರಸಿ ತೋಳಿಂದ ಎಲ್ಲನು ಬಳಸಿ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವೆ ಬಾ ಶೃಂಗಾರ ರಾಣಿ ಬಾ ಬಾಯೆಲ್ಲ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ
ದಿವಸಗಳಿಂದಲೂ ಹಂಬಲಿಸುತ್ತಿರುವೆ. ಈ ದಿನ ಅದು ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೆಂದು ಸಿದ್ಧಪಡಿಸುವೆ ಅದನ್ನು ತಿಳಿಸುವೆ ಪ್ರೇಯಸಿ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆ. ನಿಮ್ಮದಾಗಿ ಏನು ಉಳಿದಿರುವುದು? ನಾನು ಕೇಳುತ್ತಿರುವುದು ನಿನ್ನ ಹೃದಯದ ಪ್ರೇಮ ಪ್ರೇಯಸಿ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಿಯ? ನಾನು ಅದನ್ನು ಬಲ್ಲೆನು. ಹಂಗೆ ಅಂತ ಗಾನ ಕೋಗಿಲೆ ನಿನಗೆ ಏನನ್ನಿಡಲೇ ಪ್ರಿಯೇ. ಗಾನ ಕೋಗಿಲೆ ನಿನಗೆ ಏನನ್ನಿಡಲೇ. ಗಾನ ಕೋಗಿಲೆ ನಿನಗೆ ಏನನ್ನಿಡಲೇ. ಚೆಲ್ಲುವ ಕೋಗಿಲೆ ನಿನಗೆ ಏನನ್ನಿಡಲೇ. ರಾಗ ಸಾಮ್ರಾಜ್ಯದ ರಾಣಿಯು ನೀನೇ. ನಾದ ಸೌಂದರ್ಯವೇ ನಿನ್ನ ಸೊಬಗೆಲ್ಲ ನೀನೇ. ಕುಣಿಸಿದೆ ನಲಿಸಿದೆ ನಾಟ್ಯದಿಂದಲೇ. ಕುಣಿಸಿದೆ ನಲಿಸಿದೆ ನಾಟ್ಯದಿಂದಲೇ. ಗಾನ ಕೋಗಿಲೆ ನಿನಗೆ ಏನನ್ನಿಡಲೇ. ತಿರುಗೆಜೆ ನಿನ್ನ ಕಾಲಿನಲ್ಲಿ ನಡೆದರೆ ಗಲ್ಗಲ್ ಎನ್ನುತ್ತಲೇ. ಕಿರುಗೆಜೆ ನಿನ್ನ ಕಾಲಿನಲ್ಲಿ ನಡೆದರೆ ಗಲ್ಗಲ್ ಎನ್ನುತ್ತಲೇ. ಆ ಗೆಜ್ಜೆನಾದಕ್ಕೆ ನಿನ್ನ ಮನದಲ್ಲಿ ಕುಣಿಯಲು ಮದನ. ಆ ಗೆಜ್ಜೆನಾದಕ್ಕೆ ನಿನ್ನ ಮನದಲ್ಲಿ ಕುಣಿಯಲು ಮದನ. ಪ್ರೇಯಸಿ, ಪ್ರೇಮದ ಸಂಗಮಕ್ಕೆ ಆ ಚಂದ್ರನೇ ಸೋಪಾನ. ಓ, ಲಲಲಲಲ. ಪ್ರಿಯೆ, ಗಾನ ಕೋಗಿಲೆ ನಿನಗೆ ಏನನ್ನಿಡಲೇ. ಜಾನ ಕೋಗಿಲೆ ನಿನಗೆ ಏನ ಹೇಳಲೇ. ಪ್ರಿಯೇ, ಸ್ವಾಮಿ, ನಮ್ಮ ಈ ಪ್ರಿಯ ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ. ಲಲಲಲಲ. ಶಾಂತರಾಗಿ ಪ್ರಿಯ, ಅಷ್ಟೊಂದು ಆಗ್ತದೆ. ಹೃದಯ ರಾಜ
ನಾನದನ್ನು ಬಲ್ಲೆನು. ಆದರೆ ಪ್ರತಿ ಕ್ಷಣವೂ ಪ್ರತಿದಿನವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ಹೌದೇ ಪ್ರಿಯ? ಇತ್ತ ನೋಡು, ಎಲ್ಲಿ ಸ್ವಾಮಿ? ವಸಂತದ ಬಳ್ಳಿಯು ದಿನೇ ದಿನೇ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವು. ಹೌದು ಪ್ರಾಣೇಶ್ವರ. ಪಕ್ಷಿಗಳು ತನ್ನ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುತ್ತಿರುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ತನ್ನ ಮಹತ್ ಪ್ರಕಾಶದಿಂದ ಜಗತ್ತನ್ನೇ ಬೆಳಗುತ್ತಿರುವೆನು. ಪ್ರೇಮದ ವಿಚಾರವು ಹಾಗೆ ಪ್ರೇಯಸಿ. ಅದೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಆಕರ್ಷಣ ವಿಕರ್ಷಣಗಳೇ ಜೀವನದ ಜೀವ ಹೃದಯೇಶ್ವರಿ. ನಿನ್ನೆ ದಿನ ನಾವು ಯೋಗದ ತೀವ್ರ ಶೋಕದಿಂದ ಬಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿದ್ದೆವು. ಈ ಆನಂದದ ಸುಪ್ರಭಾತದಲ್ಲಿ ಕುಳಿತು ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ಪ್ರಾಣೇಶ್ವರ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವಿನಿ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ಸುಂದರಿ. ಪ್ರಾಣೇಶ್ವರ, ಅಷ್ಟೊಂದು ಆತುರವಾಗುತ್ತಿರುವುದೇ ಸ್ವಾಮಿ? ದೇವ, ನಾನು ಯಾರಿಂದ ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗ ದೇವ. ದೇವರು ಪ್ರಸನ್ನನಾಗಿ ಸ್ಥಾನ ಕೊಟ್ಟರನು. ಬಾ ಪ್ರೇಯಸಿ, ಕುಳಿತುಕೋ. ಕುಳಿತುಕೊಳ್ಳಿ ಸ್ವಾಮಿ. ದೇವಿ, ದೇವಿ. ಸ್ವಾಮಿ, ಬೇಸರವಾಗುತ್ತಿರುವುದೇ? ಇಲ್ಲ ಪ್ರೇಯಸಿ. ಇಲ್ಲವೇ? ಇಲ್ಲವೇ ಪ್ರೇಯಸಿ. ರಾಜ, ಮುದ್ದು ರಾಜ, ರಾಜ, ಮುದ್ದು ರಾಜ, ಮುದ್ದು ರಾಜ, ಸರಸದ ವೇಳೆ ದೂರವಿಲ್ಲ ಪ್ರೇಯಸಿ, ಪ್ರಾಣೇಶ್ವರಿ. ನಲ್ಲನೆ ಸವಿ ಮಾತು ಪ್ರಾಣೇಶ್ವರಿ. ನಿನ್ನ ಬಿಡು ಹೌದು ಸ್ವಾಮಿ. ಪ್ರಾಣೇಶ್ವರಿ,
ಏನು ಸ್ವಾಮಿ, ಇಂತಹ ಮುಖಭಂಗಿ ನನ್ನಿಂದ ಏನಾದರೂ ಅಪರಾಧವಾಯಿತೆ? ಇಲ್ಲ ಪ್ರೇಯಸಿ, ಈ ದಿನ ಯುದ್ಧ ಎಂತಹ ಸೌಂದರ್ಯ, ನುಡಿ ಎಂತ ಚಾತುರ್ಯ, ನಡೆ ಎಂತ ಗಾಂಭೀರ್ಯ, ಎಂತಹ ಸೌಂದರ್ಯ, ಲಲಲಲ, ಓ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ, ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ, ಗಳೆಯದ ಪ್ರೇಯಸಿ ನೀಲಾಗಿ ನನ್ನಿ ಬಾಳಿಗೆ ಬೆಳಕಾದೆ, ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ, ಬೆಳಗಿದೆ ಬಾಳನ್ನು ಸತಿಯಾಗಿ, ಬೆಳಗಿದೆ ಬಾಳನ್ನು ಸತಿಯಾಗಿ, ಎಂತಹ ಸೌಂದರ್ಯ, ನುಡಿ ಎಂತ ಚಾತುರ್ಯ, ನಡೆ ಎಂತ ಗಾಂಭೀರ್ಯ, ಎಂತಹ ಸೌಂದರ್ಯ. ಸ್ವಾಮಿ, ಎಂತಹ ಸೌಂದರ್ಯ, ಸುಂದರಿ, ಪ್ರಾಣೇಶ್ವರ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನೆರವೇರಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಲು ನನಗೆ ಸಮಯವಿಲ್ಲ. ಉತ್ತರ ದೇವ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವ್ರಿ. ಈ ದಿನವಾದರೂ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ಪ್ರೇಯಸಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನನ್ನನ್ನು ನಗುಮುಖದಿಂದ ಕಳಿಸಿಕೊಡುವೆಯಾ? ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುವೆನು. ಪ್ರಿಯತಮೆ, ಆ ದಿನ ತಾಯಿಯು ಉಪಾಯವಿಲ್ಲದೆ ಶಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಹೌದೇ ಪ್ರಿಯ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದ್ದೇನೆ. ಇದನ್ನೊಂದು ಬಾರಿ ಎದೆ ಏರಿಸಿ ನೋಡಲಿ. ರೂಪುಗೊಂಡರತಿ ಪ್ರಾಣೇಶ್ವರ, ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳಿಂದ ಎದೆ ಏರಿಸು. ರೂಪುಗೊಂಡರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸಾಗಿವೇನು ನಾವಲ್ವೇನು ನಿನ್ನ ಪ್ರೇಮಾಂಜನ, ಪ್ರೇಮಾಂಜನ ಏಕಾಂಗಿಯಾಗಿ ಸಾಗಿವೇನು
ಕೋಮಲ ಬಾಲೆ ತಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೀಗಾಲೆ ನಾ ಹೋಗುವೆ ನಾ ಹೋಗುವೆ ನಾ ಹೋಗುವೆ. ಬಾಮಿನಿ ಕೋಪ ಸಾಕಿಂತ ರೂಪ ಬಾಮಿನಿ ಕೋಪ ಸಾಕಿಂತ ರೂಪ ಬಾಮಿನಿ ಕೋಪ ಸಾಕಿಂತ ರೂಪ ತಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ತಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ವೀರಸತಿ ಪ್ರೇಮಸತಿ ವೀರಸತಿ ಎಂತಿ ಗರಾರಾಧಿಪೆ ರಾರಾಧಿಪೆ ರಾರಾಧಿಪೆ ಶ್ರೀರಾಜ ನೇತ್ರೆ ಏರು ತಗೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸ್ಯದ ಸಮಯಲ್ಲ ಉತ್ತರ. ಘೋರ ಯುದ್ಧವು ಬಂದಿರುವುದವು ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಹೃದಯಹೀನನಾದ ವಿಧಾತನೇ ಬೇರೆ ಹಾಸ್ಯ ಪ್ರಿಯೆ. ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನವಾದ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳುತ್ತಾರೆ. ದುಃಖಿಸ್ತಿಲ್ಲ ಸ್ವಾಮಿ, ಅದೊಬ್ಬ ಕ್ಷಣದಾರದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆ ಇರಿಸಿಕೊಳ್ಳಬಲ್ಲಳಿ. ನಾನು ನೋಡುತ್ತಿರುವುದೇನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶರೀರದ ಮಾಧುರ್ಯ, ಮಲ್ಲಿಗೆಯ ಗಂಧದಲ್ಲಿ ಸಂಪಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ಧನ್ಯನು ಉತ್ತರೆ ಧನ್ಯ. ಆರ್ಯ ವರ್ತದಲ್ಲಿ ನೀನು ದಾರಿ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ತುಸು ನಾಚಿ ನಗುವ ಚಂಚಲ ಸುಖ ನಾನಿಂದ ತೋಳಿಂದ ಬಳಸಲು ಸುಖ ಸವಿ ಪ್ರೇಮ
ನಿನ್ನ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ದರ್ಪಿತರಾದ ಮಾಡಿದ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ನೀನು ಕೇಳಿ ಆನಂದ ಬಾಷ್ಪವನ್ನು ಸುರಿಸದ ಮಾತೆ ಯಾರು? ಪುರುಷನ ಗೌರವವೇ ನಾರಿ ಗೌರವ. ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಪ್ರಿಯ? ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧದಲ್ಲಿ ನಾನೇನಾದರೂ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ದುಃಖಿಸುವುದಿಲ್ಲವೆಂದು ಹೇಳು ಉತ್ತರ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಬೇಕು. ಉತ್ತರಿಯು ವೀರಸತಿ, ಪತಿಯ ಆಜ್ಞೆ ಒಳಗೆ ದೇವರಾಜ್ಞೆ ಅಂತಲೇ ಸ್ವಾಮಿ. ಬೇಸರವಿಲ್ಲ ಪ್ರಿಯೆ. ಸಂತೋಷವಾಯಿತು ಪ್ರಿಯೆ. ಸಂತೋಷವಾಯಿತು. ಮನದಾಸೆ ಉತ್ತರ. ನಿನ್ನ ಅನುಗ್ರಹ ಕೊಡು ಪ್ರೇಯಸಿ. ನೀನು ಹಾಕಿದ ಹೂಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲವೇ ಉತ್ತರ? ಹೌದು ಸ್ವಾಮಿ, ನಿಮ್ಮಂತಹ ವೀರರಿಗೆ ಎಂದೆಂದಿಗೂ ಅಪಜಯವಿಲ್ಲ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ ಮನಕಾನಂದವ ನೀಡು ಬಾ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. Bye.
ಮಿಲನವಾಗಿರಲಿ ದರೆಯೊಳಗೆ ಮಿಲನದ ತನುವನ ಮಿಲನದ ತನುವನ ಮಿಲನದ ಅದೇನ ನನ್ನಲ್ಲಿ ಮನದಾಸೆನಿಂದ ಬಯಸುತ್ತಿದೆ ಬಾ ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡಿ ಬಾ ಸುಂದರಿ ಮನದಾಸೆನಿಂದ ಬಯಸುತ್ತಿದೆ ಬಾ ಸುಂದರಿ ಮನದಾಸೆನಿಂದ ಬಯಸುತ್ತಿದೆ ಬಾ ಸುಂದರಿ ಹೋಗೋಣ ಉಪಯೋಗಿಸಿ ಬದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿ ಸಹಸ್ರ ಕೃಪಾಣು ಭಯಂಕರ ಮಹಾರಥಿ ಕಬಲು ಪರಾದ್ರಿ ಪರಿರುತ ಮಹಾರಥಿ ಕಬಲು ಪರಾದ್ರಿ ರೋರಿರುತ ಮಹಾಕ್ರಾಂತಿ ಮಹಾಕ್ರಾಂತಿ ವಿಜಯ ಪರಿಯ ವಿಜಯ ಅಯತ ನಿವಕಯುತ ತುರುಗ ಗಜ ಸಹಿತ ವಿಭವ ಮರೆತ ಅಯತ ನಿವಕಯುತ ತುರುಗ ಗಜ ಸಹಿತ ವಿಭವ ಮರೆತ ತುಹಿಣ ರೋಚಿ ಕುಲ ಮಹಾದ್ವಿನಿ ಕಿಲ ತುಹಿಣ ರೋಚಿ ಕುಲ ಮಹಾದ್ವಿನಿ ಕಿಲ ಕೃಪ ಭರಿತ ಪರಿಕಲಿತ ಕೃಪ ಭರಿತ ಗುರು ವಿಷಯ ಪರಿಕಲಿತ ಕೃಪಾ ಭರಿತ ಗುರು ವಿಷಯ ಪರಿಕಲಿತ ವಿಜಯ ರಣದೊಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ನೋಡು ಕೌರವೇಶ್ವರನ ಶಿಬಿರವನ್ನೇ ವಾಸುದೇವ ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರರೊಂದು ಸಾರಿ ನೋಡುವೆನು ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ದೇವ ನಿನ್ನಿಚ್ಛೆ ಅರ್ಜುನ ಇತ್ತ ನೋಡು ಕೌರವೇಶ್ವರನ ಚದುರಂಗ ಬಲಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿತವಾದ ಸಾಗರದಂತೆ ಕಾಣುತ್ತಿದೆ ಹತ್ತ ನೋಡು ಕೌರವೇಶ್ವರನ ಪ್ರಿಯರಾದ ಕರ್ಣ ದುಶ್ಯಾಸನ ಅವರ ಹಿಂದೆ ಸಿಂಧುರಾಜನಾದಿ ಶಕುನಿ ಜಯದ್ರಥನ ಬಲಗಡೆ ಒಂದೇ ಚತುರಶ್ವರದಲ್ಲಿ ಕೌರವನ 98 ಮಂದಿ ಸಹೋದರರು ಧನುರ್ಧಾರಿಯಾದ ದ್ರೋಣ ವಲ್ಕಲಾಧಾರಿಯಾದ ಅಶ್ವತ್ಥಾಮ ಇತ್ತ ನೋಡು ಪಾರ್ಥ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು ಆತನು ನಿನ್ನ ಪಿತಾಮಹನು ಯುದ್ಧವು ಪ್ರಾರಂಭವಾಗುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಭೀಷ್ಮ ಕುರು ಪಿತಾಮಹ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ದೇವ ಪರಮಾತ್ಮ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನ ಪತನವೋ ಅಥವಾ ಉತ್ಥಾನವೋ ದೇವ ಏಕೆ ಮಿತ್ರ ಏಕೆ ವಿಚಲಿತನಾಗಿರುವೆ ಏನೆಂದು ಹೇಳಿರಿ ಕೃಷ್ಣ ಸಮರದ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಜರುತಿಗೆ ಗಾಳಿವ ಜರುತಿಗೆ ಕೈ ಕಾಲು
ಪರಮಾತ್ಮ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮಗುವು ಬಾಡಿರುವುದು, ಕೈಕಾಲುಗಳು ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದನ್ನು ಪರಮಾತ್ಮ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಈ ಗುರು ಹಿಂಸೆಗೆ ನಾನು ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು ಮಹಾದೇವ, ಈ ಯುದ್ಧವೇ ಬೇಡ. ಇಂತಹ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಿಯಾ? ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ತಿರುಗಿಸಿ ನೋಡು. ಭೀಷ್ಮನು ನನ್ನ ಪೂಜಾ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಇವರುಗಳ ಮೇಲೆ ನಾನು ಬಾಣ ತೊಡುವುದೇ? ಗುರುವದಿಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠ. ಸಜ್ಜನ ವಧೆಯು ನನಗೆ ಸಮ್ಮತ ಇಲ್ಲ ದೇವ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ತನ್ನ ಹರಿದು ಹೋದ ಬಟ್ಟೆಯನ್ನು ಬಿಸಿಟಿ ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಆತ್ಮನು ತನ್ನ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಹೊಸ ದೇಹವನ್ನು ಆಶ್ರಯಿಸುವನು. ಈ ಭೀಷ್ಮ, ದ್ರೋಣ, ನಾನು, ನೀನು ಎಲ್ಲರೂ ಹಿಂದೆ ಅನೇಕ ಬಾರಿ ಜನಿಸಿರುವು, ಮುಂದೆಯೂ ಜನಿಸುವು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು ಅರ್ಜುನ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪರಿಪಾಲನೆಯು ಪ್ರಾಣಿಗಳನ್ನೂ ತ್ಯಜಿಸಬಹುದು, ಆದರೆ ಪರಾವ ಧರ್ಮಾವಲಂಬನವು ಅನರ್ಥಕಾರಿ ಎಂಬುದನ್ನು ಮರೆಯದಿರು. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ಅದರ ನೆನಪು ನನಗಿದೆ, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಅರ್ಜುನ, ನಾನು ಮಾಯಾರೂಪಿ. ದರಿದ್ರನೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ನಾನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳಿಗೆ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿ ನಂದೊಂದಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ನನ್ನ ವಿಭೂತಿಗಳು ಅಗಣ್ಯ ಅಬೋಧ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ನಿನ್ನ ವಿಶ್ವರೂಪವನ್ನು ತೋರಿಸು ದೇವ. ಅರ್ಜುನ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗುವ ಯೋಧರನ್ನು ಒಂದೇ ಸಾರಿಗೆ ಅಪೌಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ತ ಮಾತಕ್ಕೆ ನೀನು ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜ್ಯೇಷ್ಠನಾಗು. ಆಹಾ, ಎಂಥ ಭಯಾನಕ ರೂಪವಿದು! ಮಾನವ ಕಣ್ಣುಗಳಿಂದ ಇದನ್ನು
ನೋಡಲಾರೆ ಪ್ರಭು. ವಾಸುದೇವ, ಜನಾರ್ದನ, ನಾರಾಯಣ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಸಂಧ್ಯ ಕರುಣಿಸೊನಿ ರಾಧಾರಮಣ ಮುಕ್ತಿಯ ಕರುಣಿಸೊನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಮಾಡು ಕೃಪೆಯನ್ನು ಪಾಮರ ನಿನ್ನೊಳು, ಮಾಡು ಕೃಪೆಯನ್ನು ಪಾಮರ ನಿನ್ನೊಳು, ಬಿಗರ ಬೀಗೆಯ ಒಲಿಗೆ ಅರಿಯೆ, ಭೀಕರ ರೂಪದ ಬೇಗೆಯ ಅರಿವೆ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ಕವಿಯ ಕರುಣಿಸೊನಿ ರಾಧಾರಮಣ ಮುಕ್ತಿಯ ದೊರಕಿಸೊನಿ, ದೊರಕಿಸೊನಿ, ದೊರಕಿಸೊನಿ. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರಧಾರಿಯಾದ ನನ್ನ ಸೌಮ್ಯ ರೂಪವನ್ನು ದರ್ಶನ ಮಾಡು, ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ಆಜ್ಞೆ ಮಾಧವ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ, ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಆಜ್ಞೆ ಮಾಧವ. ಅದೋ ಪಾರ್ಥ ಭೀಷ್ಮನನ್ನು ಸಂಹಾರ ಮಾಡು.